ರಾಷ್ಟ್ರೀಯ ಆರ್ಯ ಈಡಿಗ ಮಹಾಮಂಡಳಿಯಿಂದ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ. ಪ್ರಣವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯ. ಸ್ಥಳಕ್ಕೆ ಬಂದು ಮನವಿ ಪಡೆದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಸಚಿವ ಮಧು ಬಂಗಾರಪ್ಪ ರಾಜೀನಾಮೆ ಪಡೆಯಲು ಪ್ರಬಲ ಆಗ್ರಹ. ಇನ್ನೂ ನಿರ್ಲಕ್ಷ್ಯ ತೋರಿದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ ಪ್ರಣವಾನಂದ ಸ್ವಾಮೀಜಿ. ಶ್ರೀ ನಾರಾಯಣ ಗುರು ನಿಗಮಕ್ಕೆ ಹಣ ನೀಡುವಂತೆ ಒತ್ತಾಯ. ಪ್ರಮುಖ ಬೇಡಿಕೆಗಳು ಈಗಾಗಲೇ ಹೇಳಿದ್ದೀವಿ. ನಾರಾಯಣ ಗುರು ನಿಗಮಕ್ಕೆ ಕೂಡಲೇ ಹಣೆಯನ್ನು ನೀಡಬೇಕು. ಸಾಧ್ಯವಾಗುತ್ತಂದರೆ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪನವರ ರಾಜೀನಾಮೆ ತೆಗೆದುಕೊಂಡು ಮತ್ತೊಬ್ಬ ಮಂತ್ರಿಯನ್ನೇ ಸಮುದಾಯಕ್ಕೆ ಧೀಮಂತ ನಾಯಕರನ್ನೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಸಮುದಾಯಕ್ಕೆ ಯಾವುದೂ ಕೊಡುಗೆನಿಲ್ಲ ಮತ್ತು ಈ ರೀತಿ ನಿರ್ಲಕ್ಷ್ಯ ತೋರಿದಂದ್ರೆ ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ 1 ಲಕ್ಷ ಜನ ಸೇರಿಸಿ ವಿಧಾನಸಭಾ ಮುತ್ತಿಗೆಯನ್ನು ಹಾಕ್ತೀವಿ ಅಂತಕ್ಕಂಥದ್ದು ಕೂಡ ನಾವು ಹೇಳುತ್ತೇವೆ. ಇವತ್ತು ಮಂತ್ರಿಗಳು ಇಲ್ಲಿ ಬಂದಿಲ್ಲ ಅಂದ್ರೆ ಯಾವುದೋ ಕಾರಣಕ್ಕೂ ನಾನು ಕೂಡ ಇಲ್ಲಿ ಎದ್ದೇಳೋದಿಲ್ಲ. ಅರೆಸ್ಟ್ ಆದ್ರೆ ಅರೆಸ್ಟ್, ಜೈಲಾದ್ರೆ ಜೈಲು, ಯಾವ ಕಾರಣಕ್ಕೂ ಕೂಡ ಎದ್ದೇಳೋದಿಲ್ಲ ಅಂತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬೆಂಗಳೂರಿನ ಸಮಾವೇಶಕ್ಕೆ ಬಂದ್ರು 1 ವರ್ಷದ ಹಿಂದೆ. 7 ದಿನಕ್ಕೆ ಹಣೆಯನ್ನೇ ಘೋಷಣೆ ಮಾಡುತ್ತೀವಿ ಅಂತಂದ್ರು. 1 ವರ್ಷ ಆದರೂ ಮುಖ್ಯಮಂತ್ರಿಗಳು ತನ್ನ ಜಾತಿಗೋಸ್ಕರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.